500,000 ಮುಖಬೆಲೆಯ ನೋಟ್ ಬ್ಯಾನ್ ಬಿಸಿ ಸೆಲೆಬ್ರಿಟಿಗಳಿಗೂ ತಟ್ಟಿದೆ. ಹಾಸ್ಯ ನಟ ಶರಣ್ ಫ್ಯಾಮಿಲಿ ಕೂಡ ಚಿಲ್ಲರೆಯ ಸಮಸ್ಯೆಯನ್ನು ಎದುರಿಸ್ತಾ ಇದೆಯಂತೆ. ಇನ್ನು ನಟರಾಜ ಸರ್ವಿಸ್ ಚಿತ್ರದ ನಾಯಕಿ ಮಯೂರಿ, ನಿರ್ದೇಶಕ ಪವನ್ ಒಡೆಯರ್ ನೋಟ್ ಬ್ಯಾನ್ನಿಂದ ತಮಗಾಗಿರುವ ಪ್ರಾಬ್ಲಮ್ ಹೇಳ್ಕೊಂಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 500,000 ನೋಟನ್ನು ಬದಲಿಸಿದರು. ಅದರಿಂದ ಕೆಲವರಿಗೆ ಅನುಕೂಲ ಆಗಿದೆ, ಶ್ರೀಸಾಮಾನ್ಯರಿಗೆ ಯಾವ ಥರದ ಎಫೆಕ್ಟ್ ಆಗಿದೆ, ಸೆಲೆಬ್ರಿಟಿಗಳ ಒಂದು ಪ್ರಶ್ನೆ ಇರುತ್ತೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಹೋಗೋಣ. ಮಯೂರಿ, ಮೋಸ್ಟ್ಲಿ ನಾನು ನಿಮ್ಮ ಹತ್ರ ಈಗ 2000 ದುಡ್ಡು ಕೊಟ್ಟು ಸ್ವಲ್ಪ ಚೇಂಜ್ ಕೊಟ್ಟರೆ ಅಂತ ಮೋಸ್ಟ್ಲಿ ಕಷ್ಟ ಆಗ್ಬೋದು ನಿಮಗೆ. ಖಂಡಿತ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಎರಡರಲ್ಲಿ ತುಂಬ ಫೇಮಸ್. ಒಂದು ಕಾರ್ಡ್ ಸ್ವೈಪ್ ಮಾಡೋದ್ರಲ್ಲಿ ಎಲ್ಲಾದರೂ ಹೋದರೆ, ಇನ್ನೊಂದು ಆನ್ಲೈನ್ ಶಾಪಿಂಗ್ ಮಾಡೋದು. ಸೊ ಐ ಥಿಂಕ್ ಕ್ಯಾಶ್ ಜಾಸ್ತಿ ಬಳಕೆ ನಾನು ಮಾಡಲ್ಲ. ಅಲ್ಪ ಸ್ವಲ್ಪ ಏನಿದೆ ಇನ್ನೇನು ಎಕ್ಸ್ಚೇಂಜ್ ಮಾಡ್ಕೊತೀನಿ. ನೀವೇನು ಹೇಳಿದ್ರಿ ಕೆಲವರಿಗೆ ಕಷ್ಟ ಆಗ್ತಿದೆ ಅಂತ, ಬಟ್ ಇದು ಲೈಫ್ ಟೈಮ್ ಎಲ್ಲರ ಜೀವನನೂ ಸರಿ ಹೋಗುತ್ತೆ ಅನ್ನೋದ್ರಿಂದ ಈಗ ಸ್ವಲ್ಪ ಕಷ್ಟ ಆದರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ನಿಮ್ಮ ಹಣವನ್ನು ಡೆಪಾಸಿಟ್ ಮಾಡಿ ಎಕ್ಸ್ಚೇಂಜ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಅವ್ರು ತೊಗೊಂಡಿರೋ ನಿರ್ಧಾರ ಎಲ್ರಿಗೂ ಇಷ್ಟ ಆಗಿದೆ. ಸದ್ಯಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಮುಂದಿನ ಬೆಳವಣಿಗೆಗೆ ಇದು ಆಗಲೇಬೇಕಿತ್ತು, ಆಗಿದೆ. ಅಮ್ಮ, ನೀವು ಎಲ್ಲ ಥರದ ದುಡ್ಡುಗಳನ್ನು ನೋಡಿದ್ರಿ, 1 ರೂಪಾಯಿ, ಪೈಸೆ ಗೀಸೆ ಎಲ್ಲ ನೋಡಿದ್ರಿ. ಪ್ಲೀಸ್, ಈಗ 500 ನೋಟು ಚೇಂಜ್ ಆಗಿದೆ. ಸಡನ್ ಆಗಿ ನಿಮ್ಗೆ 500 ರೂಪಾಯಿ ಕೊಟ್ಟರೆ ಕಷ್ಟ ಆಗುತ್ತೆ. ಹೌದು, ತುಂಬ ಕಷ್ಟ ಆಗಿದೆ. ಈ ಕಷ್ಟ ಅನ್ನೋದು ಮಾತ್ರ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಸುಖವಾದ ಜೀವನ ಮತ್ತೆ ಬಂದೇ ಬರುತ್ತೆ. ಅಲ್ಲಿವರೆಗೂ ಕಾಯೋಣ ಅಂತಲೇ ನಿರ್ಧಾರ ಮಾಡಿ. ಅಮ್ಮ, ಬೇರೆ ಥರದ ಉತ್ತರ ಕೊಡ್ತೀರ ಅನಿಸುತ್ತೆ ನೀವೀಗ. ಒಂದು ಈಗ 1000 ರೂಪೀಸ್ ಕೊಟ್ಟರೆ ಅಥವಾ 2000 ನೋಟ್ ಒಟ್ಟಿಗೆ ಬಂದಿದೆ. ಸೊ ಚೇಂಜಸ್ ಅಂತ ಹೋದರೆ ಏನು ಅನಿಸ್ತಾ ಇದೆ? ಯಾಕಂದರೆ ಕ್ಯೂ ನಿಲ್ಲಬೇಕು, ATMಗೆ ಹೋಗಬೇಕು. ಏನು ಚೇಂಜ್ ಆಗಿದೆ ಅಂದರೆ 1000 ರೂಪೀಸ್ನ ಒಂದು ನೋಡಿದ್ವಿ, ಈಗ 2000 ಒಂದೇ ನೋಟ್ನಲ್ಲಿ ನೋಡ್ತೀವಿ. ಅದೊಂದು ಆಶ್ಚರ್ಯ ಕಡೆ ನೋಡಬೇಕು ಅಂತ ಅನಿಸುತ್ತೆ. ಆದರೆ ಜನಗಳಿಗೆ ಕಷ್ಟ ಆಗದಿದ್ದರೆ ಸಾಕು, ಇದರಿಂದ ಒಳ್ಳೇದಾಗುತ್ತೇನೆ ಅಂದ್ಕೊಂಡಿದ್ದೀವಿ. ದೇವರು ಒಳ್ಳೇದು ಮಾಡಿದ್ರೆ ಸಾಕು. ಸ್ವಲ್ಪ ದಿವಸ ನಾವು ರೂಢಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆಮೇಲೆ ಅದು ಈಗಲೇ ಜನಗಳು ನೋಡಿದ್ರೆ ಸ್ವಲ್ಪ ಮಾಮೂಲಿ ಥರ ಬರ್ತಾ ಇದ್ದಾರೆ ಜನ, ಅಡ್ಜಸ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಈಗ 500 ಇಟ್ಕೊಂಡು ಹೋಗೋಕ್ಕೂ ಆಗಲ್ಲ, ಯಾಕಂದರೆ ಅದನ್ನು ಚೇಂಜ್ ಸಿಗ್ತಾ ಇಲ್ಲ ಅನ್ನೋಂಥ ಸಮಸ್ಯೆ ಇದೆ. 2000 ನೋಟನ್ನು ಇಟ್ಕೊಂಡು ಹೋದರೆ ಚಿಲ್ಲರೆ ಸಿಗುತ್ತಾ ಅನ್ನೋಂಥ ಸಮಸ್ಯೆ. ಸೆಲೆಬ್ರಿಟಿಗಳಂತ ಬಂದಾಗ ಒಂದು ಸಹಜ ಇದ್ದೇ ಇರುತ್ತೆ, ಸಹಜವಾಗಿ ಒಂದು ದಾರಿ ಇರುತ್ತಂತೆ. ಮಸ್ಟ್ ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಏನಿಲ್ಲ, ನಮಗೆ ಹಿರಿಯ ನಾಗರಿಕರಿಗೆ ಆಮೇಲೆ ಹೆಣ್ಮಕ್ಳಿಗೆ ಒಂದು ಸಪ್ರೇಟ್ ಕ್ಯೂ ಮಾಡಿದ್ದಾರೆ. ಹಾಗಾಗಿ ನಮಗೇನು ಅಷ್ಟು ತೊಂದರೆ ಆಗಲಿಲ್ಲ. 2,000 ರೂಪಾಯಿ ನೋಟಲ್ಲ, 100 ರೂಪಾಯಿ ಕೊಟ್ಟರು. ಆ 100 ರೂಪಾಯಿ ಜೊತೆಲಿ 50 ರೂಪಾಯಿನೂ ಕೊಟ್ಟರು, 20 ರೂಪಾಯಿನೂ ಕೊಟ್ಟರು. ಇದು ಸಿಕ್ಕದವ್ರಿಗೆ ಸೀರುಂಡೆ. ಕೆಲವರಿಗೆ 2,000 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ತೊಂದರೆ ಆಗಿದೆ ಅಂತ ನನಗನ್ಸುತ್ತೆ. ಸದ್ಯ ಇದು ಸ್ವಲ್ಪ ಒಂದು 50 ದಿವಸ ಅಷ್ಟೇ. 9 ತಿಂಗಳೇ ತಡ್ಕೊಳ್ಳೋ ಹೆಣ್ಮಕ್ಳಿಗೆ ಈ 50 ದಿವಸ ಯಾವುದೂ ದೊಡ್ಡದಲ್ಲ ಅಂತ ನನಗನ್ಸುತ್ತೆ. ಇದು ಗಂಡು ಮಗುನೇ ಆಗುತ್ತೆ, ಹೆಣ್ಮಗುನೂ ಆಗುತ್ತೆ. ಆರ್ತಿಗೊಬ್ಬ ಕೀರ್ತಿಗೊಬ್ಬ ಹಾಗೆ ಆಗ್ತಾರೆ. ಮೋದಿಯವರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ನನಗೊಂದು ಭರವಸೆ ಇದೆ. ದಯವಿಟ್ಟು ಸ್ವಲ್ಪ ಕಾಲ ಅವರು ತಾಳ್ಮೆಯಿಂದ ಇದ್ದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗ ನನಗೂ ಕಷ್ಟ ಆಗ್ತಿದೆ, ಆದರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ನಿಜಕ್ಕೂ ಎಲ್ಲರೂ ನನ್ನಂತೆ ತಾಳ್ಮೆ ಆಗಿದ್ದರೆ ಸಾಕು ಅಂತ ನನಗೆ. ಹಾಗೆಯೇ 1000 ನೋಟ್ ಎಲ್ಲ ಚೇಂಜಸ್ ಆಗಿದೆ. ಸೊ ಕ್ಯೂವಲ್ಲಿ ನಿಂತಿರುವಂಥದ್ದು, ಕಾಲೇಜಿಗೆ ಬೇಕಾದಾಗ ದುಡ್ಡು ಬೇಕಾಗ ಹೇಗೆ ಮ್ಯಾನೇಜ್ ಮಾಡ್ತಿದ್ರಲ್ಲ? ಸೊ ಒಂದ್ಸತಿ ಇದು ನ್ಯೂಸ್ ಬಂದಿತ್ತು ನಮಗೆ, 500 ರೂಪೀಸ್ ಮತ್ತು 1000 ನೋಟ್ ಬ್ಯಾನ್ ಆಗಿತ್ತು ಅಂತ. ಸೊ ಒಂದ್ಸತಿ ನಾವು ಕಾಲೇಜ್ಗೆ ಹೋಗೋವಾಗ ನಾವು ಏನಾದ್ರು ಖರ್ಚು ಮಾಡಲೇಬೇಕಾಗತ್ತೆ. ಸೊ ಲೈಕ್ ಗೋಯಿಂಗ್ ವಿತ್ ಫ್ರೆಂಡ್ಸ್ ಅಂತ. ಸೊ ಒಂದು ಟೈಮಲ್ಲಿ ನಮಗೆ ಅನಿಸ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಹರ್ಟ್ ಆಗುತ್ತೆ, ಬಟ್ ಸ್ಟಿಲ್ ಫಾರ್ ದ ಬೆಟರ್ಮೆಂಟ್ ಆಫ್ ಅ ಕಂಟ್ರಿ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್. ಸೊ ಒಂದು ಕಡೆ ಅನಿಸುತ್ತೆ ಮೋದಿ ಅವ್ರು ಮಾಡಿದ್ದು ತುಂಬ ಒಳ್ಳೆಯದು ಅಂತ. ಬೇಗ ಚೇಂಜಸ್ ಸಿಗಲ್ಲ. ಸೊ 2000 ನೋಟ್ ತೊಗೊಂಡು ಹೋಗಬೇಕು ಅಥವಾ 500 ನೋಟ್ ತೊಗೊಂಡು ಹೋಗಬೇಕು, ಹೇಗೆ ಅನಿಸುತ್ತೆ? ಆ್ಯಕ್ಚುಲಿ ಇದು ನಮ್ಗೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಬಟ್ ಇಟ್ಸ್ ಅ ರಿಯಲಿ ವೆರಿ ಗುಡ್ ಡಿಸಿಷನ್ ಅಂತ. ನಾವು ಸ್ವಲ್ಪ ದಿನ ಮೋದಿಯವ್ರಿಗೇನೋ ಸಪೋರ್ಟ್ ಮಾಡಿದ್ರೆ ನಮ್ಮ ಕಂಟ್ರಿಗೆ ಒಳ್ಳೇದಾಗುತ್ತೆ ಮುಂದೆ. ಇವಾಗ ನಾವು ಕ್ಯೂನಲ್ಲಿ ನಿಂತ್ಕೊಳ್ಳೇಬೇಕಾಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಮ್ಮ ಕಂಟ್ರಿಗೆ ಒಳ್ಳೆ ಫ್ಯೂಚರ್ ಅಂತ ಅನ್ಸುತ್ತೆ. ಸೊ ಇದು ಒಟ್ಟು ಶರಣ್ ಅವರ ಫ್ಯಾಮಿಲಿಯ ಒಂದು ನಿರ್ಧಾರ, ಒಂದು ಅಭಿಪ್ರಾಯ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಸಂತ್ ಜೊತೆ ರೇವನ್ PJ ಊರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.